ಸಾಕಷ್ಟು ಸುದ್ದಿಗಳಿವೆ. ಮೊದಲಿಗೆ ಧರ್ಮಸ್ಥಳ ವಿಚಾರದ ಬಗ್ಗೆ ಮಾತನಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಡೈಲಿ ಅದ್ರ ಬಗ್ಗೆನೇ ನಾವು ಸುದ್ದಿಯನ್ನ ಕೊಡ್ತಾ ಇದ್ವಿ. ಡೇ 1 ದಿಂದ ಏನೇನ್ ಆಗ್ತಾ ಇದೆ ಬೆಳವಣಿಗೆ ಅಂತ ನಾವು ಹೇಳ್ತಾ ಇದ್ವಿ. ಸೊ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ಸ್ ಗಳನ್ನು ಕೂಡ ಕೊಡ್ತಾ ಇದ್ವಿ. ಜೊತೆಗೆ ಏನೇನ್ ಆಗ್ತಾ ಇದೆ ಅಂತ ನಿನ್ನೆ ಬೆಳ್ತಂಗಡಿ ಕೋರ್ಟ್ಗೆ ಹಾಜರಾಗಿದ್ದಾನೆ ಚಿನ್ನಯ್ಯ. ಬೆಳ್ತಂಗಡಿ ಕೋರ್ಟ್ ನಲ್ಲಿ ಚಿನ್ನಯ್ಯ ಸ್ವಇಚ್ಛೆ ಹೇಳಿಕೆ ದಾಖಲಾಗಿದೆ. ಅದು ಇನ್ನೂ ಕೂಡ ಪೂರ್ಣಗೊಂಡಿಲ್ಲ. ನಿನ್ನೆ ಕೂಡ ಪೂರ್ಣವಾಗದ ಚಿನ್ನಯ್ಯ BNSS 183 ಹೇಳಿಕೆ, ನಿನ್ನೆ ಹೇಳಿಕೆ ದಾಖಲು ಬಳಿಕ ಶಿವಮೊಗ್ಗ ಜೈಲಿಗೆ ಚಿನ್ನಯ್ಯನನ್ನ ಮತ್ತೆ ಶಿಫ್ಟ್ ಮಾಡಲಾಯಿತು. ಮತ್ತೆ ಆತನನ್ನ ನಾಳೆ ಮತ್ತೆ ಹೇಳಿಕೆಯನ್ನ ದಾಖಲು ಮಾಡುವಂತ ನಿಟ್ಟಿನಲ್ಲಿ ಆದೇಶವನ್ನ ಕೊಟ್ಟಿದ್ದಾರೆ. ಮತ್ತೆ 3ನೇ ಹಂತದ ಹೇಳಿಕೆ ದಾಖಲು ಪ್ರಕ್ರಿಯೆಯನ್ನು ಕೂಡ ಬಾಕಿ ಇದೆ. ಆ ನಿಟ್ಟಿನಲ್ಲಿ ಆತ ಮತ್ತೆ ನಾಳೆ ಬಂದು ಬೆಳ್ತಂಗಡಿಯ ನ್ಯಾಯಾಲಯದ ಮುಂದೆ, ನ್ಯಾಯಾಧೀಶರ ಮುಂದೆ BNSS ಆಕ್ಟ್ ಪ್ರಕಾರ 183 ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಆತ ಏನೇನ್ ಹೇಳ್ತಾ ಇದ್ದಾನೆ ಅನ್ನುವಂಥದ್ದೇ ಕೂಡ ಇಲ್ಲಿ ಕುತೂಹಲ ಮೂಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಈತ ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾನೆ FIR ನಲ್ಲಿ. ಅದಾದ ನಂತರ ಏನ್ ಮಾಡಿದಾನಂತ ಹೇಳ್ಕೊಂಡು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮುಂಭಾಗದಲ್ಲಿ ಕುಳಿತುಕೊಂಡು ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾನೆ. ಅದಿಷ್ಟು ವಿಡಿಯೋ ಚಿತ್ರೀಕರಣ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇರುವಂತ ಸಂದರ್ಭದಲ್ಲಿ ಸೌಜನ್ಯ ವಿಚಾರನು ಕೂಡ ಬಾಯ್ಬಿಟ್ಟಿದ್ದಾನೆ. ಜೊತೆಗೆ ಆತ ಸೌಜನ್ಯನ ಕೊಲೆ ಮಾಡಿದ್ಯಾರು, ಏನ್ ಕತೆ ಎಲ್ಲವನ್ನೂ ಕೂಡ ಹೇಳಿದ್ದಾನೆ. ಯಾರನ್ನ ಈಗ ಬೊಟ್ಟು ಮಾಡಿ ತೋರಿಸ್ತಾ ಇದ್ರು, ಇವ್ರ ಮೇಲೆ ಆರೋಪವನ್ನ ಕೇಳಿ ಬರ್ತಾ ಇತ್ತು, ಅವ್ರ ಹೆಸರು ಕೂಡ ಉಲ್ಲೇಖ ಮಾಡಿದ್ದಾನೆ. ಜೊತೆಗೆ ಅವರೆಲ್ಲ ಏನೇನ್ ಕೆಲಸ ಮಾಡ್ತಾ ಇದ್ರು, ಸೊ ಅವರಿಗೂ ಹಾಗೆ ಧರ್ಮಸ್ಥಳಕ್ಕೂ ಏನ್ ಸಂಬಂಧ, ಜೊತೆಗೆ ಧರ್ಮಸ್ಥಳದಲ್ಲಿ ಏನೇನ್ ಆಗ್ತಾ ಇದೆ, ಎಷ್ಟು ಹಣವನ್ನ ಹೂತಾಕ್ಬಿಟ್ಟಿದ್ದೀನಿ, ಎಲ್ಲೆಲ್ಲಿ ಹೂತಿದ್ದೀನಿ ಅಂತ ಎಲ್ಲವನ್ನೂ ಕೂಡ ಹೇಳಿದ್ದಾನೆ. ಎಲ್ಲಿ ವಿಡಿಯೋ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಇದು 1 ರಿಂದ 19 ತನಕ ರಿಲೀಸ್ ಆಗಿದೆ. ಈಗ 19ನೇ ವಿಡಿಯೋ ಈಗ ಮತ್ತೆ ಬಿಡುಗಡೆ ಆಗಿದೆ. ಅದ್ರ ಬಗ್ಗೆನೂ ನಾವು ಮಾತನಾಡ್ತೀವಿ. 19ನೇ ವಿಡಿಯೋದಲ್ಲಿ ಸೌಜನ್ಯ ವಿಚಾರದ ಬಗ್ಗೆ ಜಾಸ್ತಿ ಮಾತನಾಡಿದ್ದಾನೆ. ಈಗ 16-15ಕ್ಕಿಂತ ಜಾಸ್ತಿ ಸೌಜನ್ಯನ ವಿಚಾರದ ಬಗ್ಗೆ ಜಾಸ್ತಿ ಮಾತನಾಡಿದ್ದಾನೆ. ಜೊತೆಗೆ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು, ಒಂದ್ ಕಡೆ SIT ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ SIT ಅಧಿಕಾರಿಗಳಿಗೆ ತನಿಖೆ ನಡೆಸ್ತಾ ಇರುವಂತ ಸಂದರ್ಭದಲ್ಲಿ ಒಂದ್ ಕಡೆ ಬ್ರೇಕ್ ಹಾಕ್ಬಿಟ್ಟು ಅಲ್ಲಿರುವಂತ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ಬಿಡೋಣ, ಅವರೇ ತನಿಖೆ ಮಾಡ್ತಾರೆ, ಯಾಕಂದ್ರೆ ಇದೆಲ್ಲ ಷಡ್ಯಂತ್ರ ಪಿತೂರಿ ಅಂತ ಎಲ್ಲೋ ಒಂದ್ ಕಡೆ ಮಾತು ಕೇಳಿ ಬರ್ತಾ ಇದೆ. ಜೊತೆಗೆ CID ತನಿಖೆ ಕೂಡ ಮಾಡಿಸೋಣ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ SIT ಅಧಿಕಾರಿಗಳಿಗೆ ಏನ್ ರಿಪೋರ್ಟ್ ಕೊಡ್ತಾರೆ ಅದಕ್ಕೆ ಅನುಗುಣವಾಗಿ ನೋಡ್ಕೊಂಡು, ಸೊ ಯಾಕಂತ ಹೇಳಿದ್ರೆ ಈ ಕೇಂದ್ರ ಸರ್ಕಾರದಿಂದ ಒಂದ್ ಮಾತಾಡಿದ್ದು ಅಮಿತ್ ಶಾ ಅವರು ಹೇಳಿರೋದು ಕೂಡ ನೆನಪಿಸ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅವರು CBI ತನಿಖೆನೋ ಅಥವಾ NIA ತನಿಖೆನೋ ಮಾಡುವ ಅಂತ ಹೇಳಿದ್ರು. ಇದಕ್ಕೆ ಅನುಗುಣವಾಗಿ ಇವ್ರು ಏನ್ ಕೊಡ್ತಾರೆ ಅದಕ್ಕೆ ಅನುಗುಣವಾಗಿ ಈಗ ಸಾಕಷ್ಟು ಗೊಂದಲ ಇರುವಂತದ್ದು, ಮುಂದೇನ್ ಆಗಬಹುದು ಅಂತ ಏನೇನು ಹೇಳಿಕೆ ಕೊಟ್ಟಿದ್ದಾನೆ ಅದ್ರ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುಂಚೆ ಒಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ಚಿನ್ನಯ್ಯ ತಿಮರೋಡಿ ಮಾತನಾಡಿರುವಂತಹ ವಿಡಿಯೋ ಇದೀಗ ಲಭ್ಯ ಆಗಿದೆ. ಚಿನ್ನಯ್ಯನ ವಿಡಿಯೋದಲ್ಲಿದೆ ಸ್ಫೋಟಕ ಮಾಹಿತಿ. ಮತ್ತೊಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಚಿನ್ನಯ್ಯ ಹಾಗೂ ತಿಮರೋಡಿ ಜೊತೆಲಿ ಕೂತ್ಕೊಂಡು ಮಾತಾಡ್ತಾ ಇರುವಂತಹ ವಿಡಿಯೋ ಇದು. ಚಿನ್ನಯ್ಯನ ವಿಡಿಯೋದಲ್ಲಿದೆ ಸ್ಫೋಟಕ ಮಾಹಿತಿ. ಚಿನ್ನಯ್ಯ ತಿಮರೋಡಿ 19ನೇ ವಿಡಿಯೋ ವೈರಲ್ ಆಗ್ತಾ ಇದೆ. ನಾರಾಯಣ ಅನ್ನೋರನ್ನ ಬೆತ್ತಲೆ ಮಾಡಿ ಹೊಡೆದ ಮೇಲೆ ಜಾಗ ಖಾಲಿ ಮಾಡಿ ಅಂತ ಹೇಳಿದ್ರು. ಖಾಲಿ ಮಾಡಲು ಆಗ್ಲಿಲ್ಲ, ಕಲ್ಲೆತ್ತು ಹಾಕಿದ್ರು ಅಂತ ಹೇಳಿದ್ದಾರೆ ಈ ಒಂದು ವಿಡಿಯೋದಲ್ಲಿ. ಆ ವ್ಯಕ್ತಿ ಕೂಡ ಮೂಲತಃ ಧರ್ಮಸ್ಥಳದವರೇ. ಧರ್ಮಸ್ಥಳದ ಮ್ಯಾನೇಜರ್ ಚಂದ್ರಶೇಖರ್ ಭಟ್ಟರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಮಾತನಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಹುಚ್ಚರು ಅನ್ನೋದು ನನಗೆ ಗೊತ್ತಿತ್ತು ಅಂತ ಇಲ್ಲಿ ಚಿನ್ನಯ್ಯ ಹೇಳ್ತಾ ಇರುವಂತದ್ದು ವಿಡಿಯೋದಲ್ಲಿದೆ. ಸೌಜನ್ಯ ವಿಚಾರವಾಗಿಯೂ ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ. ನೋಡಿ ಎಂತಹ ಆರೋಪಗಳು. ಈ ಒಂದು 19ನೇ ವಿಡಿಯೋ ಇದೆಯಲ್ಲ, ಆ ಒಂದು ವಿಡಿಯೋ ನೀವು ಕೇಳಿಸ್ಕೋಬೇಕು. ಆ ವಿಡಿಯೋದಲ್ಲಿ ಬಹಳಷ್ಟು ವಿಚಾರಗಳನ್ನ ಹೇಳಿದ್ದಾನೆ ಚಿನ್ನಯ್ಯ. ಅದರಲ್ಲೂ ಕೂಡ ಗಂಭೀರವಾದಂತ ಆರೋಪ ಏನ್ ಮಾಡೋದು ಅಂತಂದ್ರೆ, ನಾರಾಯಣ ಅನ್ನುವಂತ ಒಬ್ಬ ವ್ಯಕ್ತಿ ಹೆಸರು ಹೇಳ್ತಾರೆ. ನಾರಾಯಣ ಅನ್ನೋರನ್ನ ಬೆತ್ತಲೆ ಮಾಡಿ ಹೊಡೆದಿದ್ವಿ. ಅದ್ರಲ್ಲಿ ಏನು ನಮಗೆ, ನಾನು ರೂಮ್ ಬಾಯ್ಸ್ ಜೊತೆ ಸೇರ್ಕೊಂಡು ನನಗೆ ಹೇಳಿದ್ರು ನಾವು ಹೊಡೆದಿದ್ವಿ ಅಂತ ಹೇಳ್ತಾನೆ. ರೂಮ್ ಬಾಯ್ಸ್ ಜೊತೆ ಹೇಳಿದ್ರು ಹೊಡೆದಿದ್ವಿ. ಕೋರ್ಟ್ ಅಲ್ಲಿ ಹೋಗಿ ಅಳ್ತಾನೆ, ನ್ಯಾಯಾಧೀಶರ ಮುಂದೆ ಹೋಗಿ ಅಳ್ತಾನೆ. ಇಲ್ಲಿ ಈ ತರ ಹೇಳಿರೋ ನಾನೇನು ತಪ್ಪು ಮಾಡಿಲ್ಲ, ಎಲ್ಲ ಹೇಳಿದ್ದು ಕೂಡ ಸುಳ್ಳು, ಹಾಗೆ ಹೇಗೆ ಅಂತ ಹೇಳ್ತಾನೆ. ಈಗ ಆಗತ್ತಂತ ಗೊತ್ತಿದ್ಕೊಂಡೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಟೀಮ್ ಏನ್ ಮಾಡಿದೆ ಅಂತ ಹೇಳಿದ್ರೆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದೆ. ಇದೇನ್ ತಪ್ಪಲ್ಲ. ಯಾಕಂತ ಹೇಳಿದ್ರೆ ಕೆಲವರೆಲ್ಲ ಬರ್ತಾರೆ, ಏನೋ ಇಲ್ಲಿ ಹೇಳ್ತಾರೆ, ಆಮೇಲೆ ಇನ್ಯಾರದೋ ಪ್ರಭಾವನ ಮತ್ತೊಂದು ಅಂತ ಹೇಳ್ಕೊಂಡು ಮತ್ತೊಂದೇನಾದ್ರೂ ಹೇಳಕ್ ಹೋಗ್ತಾರೆ. ಅದಕ್ಕೋಸ್ಕರ ವಿಡಿಯೋ ಮಾಡಿ ಇಟ್ಕೊಂಡಿದ್ದಾರೆ. ಒಳ್ಳೆ ಕೆಲಸನೇ ಅದು. ಯಾಕಂತ ಹೇಳಿದ್ರೆ ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೂ ಕೂಡ ಭಯ ಅದೇ ಇದ್ದಿದ್ದು. ಎಲ್ಲ ಒಂದ್ ಕಡೆ ಮತ್ತೆ ವಾಪಸ್ ನಾವೆಲ್ಲ ಸುಳ್ಳು ಹೇಳಿದ್ವಿ, ಎಲ್ಲ ತಮಿಳುನಾಡಿಂದ ಕರ್ಕೊಂಡ್ ಬಂದಿದ್ದಾನೆ, ಹಾಗೆ ಹೀಗೆ ಅಂತ ಹೇಳ್ಕೊಂಡೆಲ್ಲ ಮಾತನಾಡ್ತಾ ಇದ್ದಾರೆ. ಸೊ ಆ ಸಂದರ್ಭದಲ್ಲಿ ಅವಾಗ ರಿಲೀಸ್ ಮಾಡ್ಲಿಲ್ಲ ಇವ್ರು ಯಾರು ಕೂಡ. ಆ ಪ್ರೆಷರ್ ಇರುವಂತ ಸಂದರ್ಭದಲ್ಲಿ ಮಾಡಿಲ್ಲ. ಇವಾಗ ಒಂದೊಂದೇ ಮಾಡ್ತಾ ಇದ್ರೆ, ಯಾಕಂತ ಹೇಳಿದ್ರೆ ಇವ್ರ ಬುಡಕು ಈಗ ಒಂದೊಂದೇ ಬರ್ತಾ ಇದೆ.
ಆ ಸಂದರ್ಭದಲ್ಲಿ ಮತ್ತೆ ತಮ್ಮ ತಲೆಗೆ ಬಂದು ತಾವೇನಾದ್ರೂ ಒಳಗಡೆ ಹೋಗ್ತಾರಂತ ಹೇಳ್ಕೊಂಡು ಒಂದೊಂದು ವಿಡಿಯೋ ರಿಲೀಸ್ ಮಾಡ್ತಾ ಇದ್ರು. ಆ ವಿಡಿಯೋದಲ್ಲೆಲ್ಲ ಹೇಳಿದ್ದಾನೆ ಆತ. ಮತ್ತೆ ನ್ಯಾಯಾಧೀಶರ ಮುಂದೆ ಹೋಗಿ ಕಣ್ಣೀರ್ ಹಾಕ್ತಿದ್ದಾನೆ, ನಾನು ತಪ್ಪು ಮಾಡಿಬಿಟ್ಟೆ, ಸುಳ್ಳು ಹೇಳ್ತಿದ್ದೇನೆ ಅಂತ. ಆದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಟೀಮ್ ಏನ್ ಹೇಳ್ತಿದ್ದೆ ಅಂತ ಹೇಳಿದ್ರೆ, ಈತ ಭೀಮಾಗಿ ಬಂದಂತ ಸಂದರ್ಭದಲ್ಲಿ ಕರೆಕ್ಟ್ ಆಗಿದ್ದಾನೆ, ಆದ್ರೆ ಚಿನ್ನಯ್ಯ ಆದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಬದಲಾಗ್ಬಿಡ್ತು, ನಂಬಿಕೆನೆ ಹೋಗ್ಬಿಡ್ತು. ಯಾಕೆ ಆತ ತಾವು ತೋರಿಸಿರುವಂತ ಸ್ಪಾಟ್ ಗಳನ್ನ ತೋರಿಸ್ಲಿಲ್ಲ? ವಿಠಲ್ ಗೌಡ ಈಗ ಮೊನ್ನೆ ಕರ್ಕೊಂಡು ಹೋದ್ನಲ್ಲ SIT ಅಧಿಕಾರಿಗಳನ್ನ, ಆ ಸ್ಪಾಟ್ ಯಾಕೆ ತೋರಿಸ್ಲಿಲ್ಲ? ಆ ಪ್ರಶ್ನೆ ಉದ್ಭವ ಆಯ್ತು. 2 ಪ್ಲೇಸ್ ಅಲ್ಲಿ ಮಾತ್ರ ಸಿಕ್ತು. ಈತ 17 ಪ್ಲೇಸ್ ತೋರಿಸಿದ್ದಾನೆ, ಅದರಲ್ಲಿ 2 ಸಿಕ್ತು. ಅದರಲ್ಲೂ ಕೂಡ 6ನೇ ಪ್ಲೇಸ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಹೇಗೆ ಈ ಬಂಗ್ಲೆಗುಡ್ಡದಲ್ಲಿ ಸಿಕ್ತಲ್ವಾ, ಅದೇ ತರದಲ್ಲಿ ಮೇಲ್ಭಾಗದಲ್ಲಿ ಸಿಕ್ಬಿಟ್ಟಿತ್ತಂತೆ. ಸೊ ಹಾಗಾದ್ರೆ ಈತ ಬಂಗ್ಲೆಗುಡ್ಡದಲ್ಲಿ ಈಗ ಈ ವಿಠಲ್ ಗೌಡ ತೋರಿಸಿರುವಂತ ಸ್ಪಾಟ್ ಯಾಕೆ ತೋರಿಸಲಿಲ್ಲ ಅಂತ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಭೀಮಾ ಆಗಿರುವಂತ ಸಂದರ್ಭದಲ್ಲಿ ಕರೆಕ್ಟ್ ಆಗಿದ್ದಾನಂತೆ. ಮತ್ತೆ ಹೇಳ್ತಾ ಇದ್ದೀನಿ, ಚಿನ್ನಯ್ಯ ಆದ್ಮೇಲೆ ಈತನ ಮಾತು ಎಲ್ಲವೂ ಕೂಡ ಬದಲಾಗ್ಬಿಡುತ್ತೆ. ಯಾಕೆ ಅಲ್ಲಿ ನಂಬಿಕೆ ಕಳ್ಕೊಂಡಿದ್ದಾನೆ ಚಿನ್ನಯ್ಯ ಅಂತ ಹೇಳ್ಕೊಂಡು ಇವ್ರ ಟೀಮ್, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಟೀಮ್ ಹೇಳ್ತಾ ಇದೆ. ಇನ್ನೊಂದ್ ಕಡೆಯಲ್ಲಿ ಧರ್ಮಸ್ಥಳ ಅವರ ಪರವಾಗಿ ಯಾರೆಲ್ಲ ಮಾತಾಡ್ತಾರೆ ಅವ್ರು ಹೇಳ್ತಾ ಇರುವಂತದ್ದು, ಚಿನ್ನಯ್ಯನ ಇವರೆಲ್ಲರೂ ಕೂಡ ಹೆದರ್ಸಿ ಬೆದರ್ಸಿ ಹೀಗೆ ಹೇಳು ಅಂತ ಹೇಳ್ಬಿಟ್ಟಿದ್ದಾರೆ, ಅಪಪ್ರಚಾರ ಮಾಡುವಂತ ಹೇಳ್ಬಿಟ್ಟಿದ್ದಾರೆ ಅಂತ ಅವ್ರು ಆರೋಪ ಮಾಡ್ತಾ ಇದ್ದಾರೆ. ಚಿನ್ನಯ್ಯ ಈಗ ಪಾಪ ಅವನು ಹೇಳ್ಬಿಟ್ಟಿದ್ದಾನೆ ಹೀಗೀಗ ಅಂತ ಹೇಳ್ಬಿಟ್ಟು. ಆದ್ರೆ ಈಗ ಚಿನ್ನಯ್ಯನ ಹತ್ರ ಹೇಳಿಸಿದ್ದೀವ್ರು, ಪಾಪ ಅವನಿಗೆ ಏನೂ ಗೊತ್ತಿಲ್ಲ. ಕಂಪ್ಲೇಂಟ್ ಕಾಪಿ ಕೂಡ ಇಂಗ್ಲಿಷ್ ಅಲ್ಲಿ ಬರ್ಸಿದ್ದಾರೆ, ಆತನಿಗೆ ಗೊತ್ತೇ ಇಲ್ಲ ಆಯ್ತು. ಆತ ಏನ್ ಹೇಳಿದಾನಂತ ಹೇಳಿ ತನ್ನ ಕುಟುಂಬದವರ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳ್ಬಿಟ್ಟಿದ್ದಾನೆ. ಆಮೇಲೆ ಸೈನ್ ಹಾಕೋತಿ ಗೊತ್ತಾಯ್ತು ಅವನಿಗೆ, ಇದೆಲ್ಲ ಆಗಿಲ್ಲಪ್ಪ, ಸುಮ್ಮನೆ ಸುಳ್ಳು ಹೇಳಿದ್ದು, ಈ ತರ ಅವ್ರು ಆರೋಪ ಮಾಡ್ತಿದ್ರು. ಆದ್ರೆ ಆ ಆರೋಪ ಪ್ರತ್ಯಾರೋಪಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋ ಸಾಕ್ಷಿ ಈಗ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಅಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಅವರು ಉತ್ತರವನ್ನ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟಿದ್ರೆ ಗೊತ್ತಿಲ್ದಾನೆ ಮುಗ್ದೋಗ್ಬಿಡ್ತಿತ್ತು. ಆದ್ರೆ ಈತ ಎಲ್ಲವನ್ನೂ ಹೇಳ್ತಿದ್ನಲ್ಲ. ಈಗ ಯಾವ್ದು ನಾರಾಯಣ ಅನ್ನೋರ್ನ ಬೆತ್ತಲ ಮಾಡಿ ಹೊಡೆದಾಕ್ಬಿಟ್ಟಿದ್ರು. ಹೊಡೆದ ಸಂದರ್ಭದಲ್ಲಿ ಅಲ್ಲಿನ ಜಾಗ ಖಾಲಿ ಮಾಡಿಸ್ಬಿಟ್ಟಿದ್ರು. ಖಾಲಿ ಮಾಡಲು ಆಗ್ಲಿಲ್ಲ, ಕಲ್ಲೆತ್ತು ಹಾಕಿದ್ರು. ಆ ವ್ಯಕ್ತಿ ಕೂಡ ಮೂಲತಃ ಧರ್ಮಸ್ಥಳದ ಮ್ಯಾನೇಜರ್ ಚಂದ್ರಶೇಖರ್ ಭಟ್ರ ಬಗ್ಗೆ ಮಾತನಾಡ್ತಿದ್ದಾನೆ. ಅವರೆಲ್ಲರೂ ಕೂಡ ಹುಚ್ಚರು ಅನ್ನೋದು ಗೊತ್ತಿತ್ತು ಅಂತ ಚಿನ್ನಯ್ಯ ಆರೋಪವನ್ನ ಮಾಡ್ತಾ ಇದ್ದಾನೆ. ಮತ್ತೆ ಹೇಳ್ತಾ ಇದ್ದೀನಿ, ಇದ್ಯಾವುದು ನಾವು ಹೇಳ್ತಾ ಇಲ್ಲ, ಚಿನ್ನಯ್ಯ ಏನ್ ಆರೋಪವನ್ನ ಮಾಡ್ತಾ ಇದ್ದಾನೆ, ಆರೋಪಕ್ಕೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ಸುದ್ದಿ ಪ್ರಸಾರವನ್ನ ಮಾಡ್ತಾ ಇದ್ವಿ. ಹಾಗಾದ್ರೆ ಬನ್ನಿ ಚಿನ್ನಯ್ಯ ಏನ್ ಹೇಳಿದ್ದಾನೆ ಒಮ್ಮೆ ನೋಡ್ಕೊಂಡು ಬನ್ನಿ. ಅವರು ಅಲ್ಲಿ ಮಾಡುವಾಗ ಇಲ್ಲಿ ಏನೋ ಒಂದು ಮಂಜು ಧರ್ಮಸ್ಥಳದವ್ರಿಗೆ ಒಡ್ಡಿ ಅಂತ ಮತ್ತೆ ಅಲ್ಲಿಗಟ್ಟೆ ಹತ್ರ ಪೂಜೆ ಸರವತಿ ಹತ್ರ ಅಲ್ಲಿಗಟ್ಟೆ ಹತ್ರ ಇಟ್ಟಿದ್ರು. ಅಲ್ಲಿ ಕೂಡ ಆಟೋದಲ್ಲಿ ಹೋಗಿ ಹೊಡೆದು ಕರ್ಕೊಂಡು ಬಂದು ಬಸ್ ಹತ್ತಿ ಕಳಿಸಿದ್ದೇವೆ ಸಾಕಷ್ಟು ಪರ್ಮಿಸ ಅಲ್ಲೇ ಇದ್ದಾರೆ ಅವರು ನಾರಾಯಣನವರು. ಆಮೇಲೆ ಗೊತ್ತು ಅವ್ರು ಊರಿನವರಮ್ಮ, ನನಗೆ ಗೊತ್ತಿಲ್ಲ ಅವ್ರು ಊರಿನವರು. ನಿಮ್ಗೆ ಧರ್ಮಸ್ಥಳದವರಿಂದ ಗೊತ್ತಿಲ್ಲ, ಒಂದು 150 ವರ್ಷದಿಂದ ಇಲ್ಲೇ ಇದ್ದಾರೆ ಅಂತ ಹೇಳಿ ಗೊತ್ತಿಲ್ಲ. ಇವರು ಒಳಗೆ ಕೇಳಿದ್ರು ನಾವು ರೂಮ್ ಬಗ್ಗೆ ಸೇರಿ ಹೊಡೆದದೆ, ಬೆತ್ತದಲ್ಲಿ ಕಾರಣ ಹೊಡೆದದೆ, ತುಂಬಾ ನಿಂತಿರ್ತೀವಿ. ಮತ್ತೆ ನನಗೆ ಗೊತ್ತಿದ್ದ ವಿಷಯ ಅಂದ್ರೆ ನಿಮ್ಮ ಹತ್ರ ಯಾರು ಉಳಿಸೋದಿಲ್ಲ, ಮ್ಯಾನೇಜರ್ ಚಂದ್ರಶೇಖರ್ ಭಟ್ ಧರ್ಮಸ್ಥಳ ಕೆಲಸಗಾರರೆ ಅವರು ಸೇರಿ ಹೊಡಿತಾರೆ. 900 ನಾನು ಸೇರಿ ನಾನು ಸಹ ಹೊಡಿಯುತ್ತೆ ಹುಚ್ಚ ಅಂತ ನನಗೂ ಗೊತ್ತು. ಆದ್ರೆ ಅವರು ಮತ್ತೆ ಇಲ್ಲಿಗೆ ಬರುವಾಗ ನಿಕ್ಷೇದವ್ರು ಎಲ್ಲಿ ಗೊತ್ತು, ಅವ್ರು ಇಲ್ಲಿ ಆನೆ ನಿಲ್ಲಿಸ್ತಾ ಇದ್ದ ಮಾರ, ಊರಿನವ್ರು ಮಾರ, ಅವ್ರಿಗೆ ಯಾಕೆ ಹೊಡಿತಾರೆ, ಹೋಗಿ ಮಾರ, ಅವ್ರು ಹೊಡಿತಾರೆ, ನಿನ್ನ ಕೆಲಸ ಹೋಗ್ತಾರೆ ನಮ್ಗೆ ಹೇಳಿದ್ರು. ಆನಂತರ ನಾನು ಸಿದ್ಧಿಗೆ ಹೋಗ್ತಿಲ್ಲ, ಅವ್ರು ಏನೋ ಮಾಡ್ಕೊಡಿ ಅಂತ. ಅದು ಮತ್ತೆ ಗೊತ್ತಾಯ್ತು ನನಗೆ, ಆ ಜಾಗ ಖಾಲಿ ಮಾಡಿಸ್ತೀನಿ ಅಂತ. ಆ ಜಾಗದಲ್ಲಿ ನಾನು ಹೋಗಿ ನೋಡಿದೆ, ತುಂಬಾ ಜಾಗ ಇದೆ, ಜಮೀನು ಜಾಗ ಮನೆಯೆಲ್ಲ ಇತ್ತು, ಪಾಪ ನೋಡಿದ್ದೇನೆ. ಅವತ್ತು ರಾತ್ರಿ ನಾವು ನೆಂಟರನ್ನ ಊರಿಗೆ ಕಳಿಸ್ಬೇಕಿತ್ತು, ಕಳಿಸಿ ನಾವು ಒಂದು 10 ಗಂಟೆಗೆ ಬರುವಾಗ ಅವರನ್ನು ನೋಡಿದ್ದೇನೆ ನಾನು ದರ್ಶನ. ನಾವು ದೇವಸ್ಥಾನ ಗಣಪತಿ ಇದ್ರೆ ನಾವು ನೋಡಿ ಬರುವಾಗ ಅವ್ರು ಸಹ ಅಲ್ಲಿದ್ದು ಅವರೆಲ್ಲ ಇಟ್ಕೊಂಡು. ಹಾಗೆ ಅವತ್ತು ಬೆಳಿಗ್ಗೆ ಅವ್ರು ಸಾಕಿದ್ದಾರೆ ಅಂತ ಅಂದ್ರೆ ಅವರು ಪೂಜೆ ಮಾಡಿ ಬಂದಿದ್ದಾರೆ ನೋಡಿ. ಬರುವ ಮುಂಚೆನೆ ಅಲ್ಲಿ ರಾಜೇಂದ್ರ ರೈ ಅಂತ ಹೋಗಿರ್ತಾರೆ, ಅವರು ತೋಟದ ಒಂದು ಸೂಪರ್ವೈಸರ್ ಅಂತ ಮ್ಯಾನೇಜರ್ ಒಂದು ರೈತರು. ಇವರು ಎಂತ ಗೊತ್ತುಂಟ, ಅವಳನ್ನು ಲೈನ್ ನೋಡಿದ್ರು, ಅವರ ತಂಗಿಯನ್ನು ಮದುವೆ ಆಗಿಲ್ಲ ಅನಿಸಿದ ಪಾಪ. ಆ ಹೆಂಗಸಿಗೆ ಒಂದು 30 ವಯಸ್ಸು ಇರ್ಬೋದು. ಯಾರು ಲೈನ್ ನೋಡಿದ್ರು? ಇವರು ನಿಯಂಸಿ ರಾಜೇಂದ್ರ ಲೈನ್ ನೋಡಿದ್ರು. ಇವ್ರಿಗೆ ಸ್ವಲ್ಪ ಅದು ಚಟ ಉಂಟು, ಹೆಂಗಸರು ಹುಚ್ಚು ಉಂಟು ಪಾಪ.
ಯಾರಿಗೆ? ರಾಜೇಂದ್ರ ಬಗ್ಗೆ ಹಾ ಹಾ. ಅವೇನ್ ಹೊಡಿತಾ ಇದ್ರು. ಮತ್ತೆ ಇವರು ಎಲ್ಲ ಏನು ಮಾಡಿದ್ದಾರೆ, ಅವನು ಜಾಗ ಖಾಲಿ ಮಾಡಿದ ತಕ್ಷಣ ಕಾಣಲಿಲ್ಲ. ಎಸ್ ನೋಡಿ, ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಅಕ್ರಮ ಶಸ್ತ್ರಾಸ್ತ್ರ ಹೊಂದಿದ್ದಂತಹ ಪ್ರಕರಣದಲ್ಲಿ ನಿನ್ನೆ ಕೂಡ ವಿಚಾರಣೆಗೆ ಹಾಜರಾಗಿರುವಂತೆ ಮಹೇಶ್ ಶೆಟ್ಟಿ ಅವರು ನೋಡಿ ಎಷ್ಟು ಸಲ ಅವರಿಗೆ ನೋಟಿಸ್ ಕೊಡ್ತಾ ಇದ್ದಾರೆ. ಇದೇನೆಲ್ಲ